ಇಷ್ಟ ಉಗ್ರ ಹೊಳಿತಿದ್ದ ಪೂರ್ಣ ಚಂದ್ರನನ್ನ ನೋಡಿ ನಮ್ಮ ಚಂದ್ರ ಬೇಕೇ ಬೇಕು ಅಂತ ಚಂಡಿ ಇದ್ದ. ಆಕಾಶ ಚಂದ್ರ ಭೂಮಿಗೆ ತರೋರು ಯಾರು? ಕೈಕ ಇವನನ್ನ ನೀನೇ ರಮಿಸ್ಬೇಕು ಅಂತ ಕೌಸಲ್ಯ ನಮ್ಮನೆ ಬಂದಿದ್ಲು. ನಾನು ಒಂದು ಕನ್ನಡಿ ತಂದು ಮಗುವಿನ ಕೈ ಕೊಟ್ಟೆ. ನೋಡು ನೋಡು ನೋಡು, ಅಲ್ಲಿ ಧಾಣೆ ಚಂದ್ರ. ಕನ್ನಡಿ ಚಂದ್ರನ ನೋಡಿ ಮಗು ಕಿಲ ಕಿಲ ನಗ್ತಾ ಇದೆ. ಚಂದ್ರನ ರಾಮನಿಗೆ ಕೊಟ್ಟೆ, ಭರತನಿಗೆ ಕನ್ನಡಿ ಮಾತ್ರ ಬಿಟ್ಟೆ. ರಾಮ ಭರತನಿಗೆ ಭೇದ ಎನಿಸ್ಬೇಡ ಮಾತ್ರ. ಬೇರೆ ಬೇರೆ ಪರ್ವತದಲ್ಲಿ ಹುಟ್ಟಿದ್ರು ಒಂದೇ ಸಮುದ್ರದಲ್ಲಿ ಸಮರಸ ಪಡೆಯೋ ಜೋಡಿ ಒಡೆಗಳ ಹಾಗೆ ನನ್ನ ಮಡಿಲಲ್ಲಿ ಬಂದಾಗಿ ಹೋಗಿದ್ದಾರೆ. ಎರಡು ಕಣ್ಣಲ್ಲಿ ಯಾವ ಬಣ್ಣ ಅಂತ ಹೇಳು? ಬಣ್ಣದ ಮಾತಾಡಿ ನಿನ್ನನ್ನ ನೀನೆ ವಂಚಿಸಿಕೋ ಬ್ಯಾಡ. ರಾಮ ಭರತ ಇಬ್ರು ನಿನ್ನ ಮಕ್ಕಳ ಕರೆ. ಆದ್ರೆ ರಾಮ ಕೌಸಲ್ಯ ಮಗ, ಭರತ ಕೈಕೇಯಿ ಮಗ. ರಾಮನನ್ನು ದಾಶರಥಿ ಅಂತಾರು, ಭರತನನ್ನ ಬರೀ ಭರತ ಅಂತ. ಯಾಕ ಯಾಕ ನಿನ್ನನ್ನ ನೀನು ಕೇಳಿಕೋಬೇಕ. ಅರಮನೆಯಾಗ ಒಬ್ಬೊಬ್ಬರನ್ನು ಒಂದೊಂದು ಹೆಸರಿನಾಗ ಕರೆಯೋದು ದೊಡ್ಡ ಹಿಕ್ಮತ್ತ ಐತಿ. ನೀನ ಬೆಳೆದಿರೋದೆಲ್ಲ ಬೆಳೆದಿರೋ ರಾಮನನ್ನ ದಾಶರಥಿ ಅಂತಾರು. ಯಾಕಂದ್ರ ದಶರಥನ ಗದ್ದಿಗಿ ದಾಶರಥಿಗ. ಆಗ್ಲಿ ಬಿಡು, ರಾಮ ಯುವರಾಜ ಆಗ್ಲಿ ತಪ್ಪೇನೋ ಅದ್ರಲ್ಲಿ. ರಾಮ ಯುವರಾಜ, ಭರತ ನನ್ನ ಮುದ್ದಿನ ಮಗನಾಗಿ ಉಳಿಲಿ. ಯಾಕ ಭರತ ಯುವರಾಜನಾದ್ರ ನಿನ್ನ ಮುದ್ದಿನ ಮಗನಾಗಿ ಉಳಿಲಿಕ್ಕಿಲ್ಲ. ಅಧಿಕಾರ ಅಂತಸ್ತು ತರುತ್ತೆ, ಅಂತಸ್ತು ಅಧಿಕಾರ ತರುತ್ತೆ. ಯುವರಾಜ ಆದ ಮಗ ಮಗನಾಗಿ ಉಳಿಯೋದಿಲ್ಲ ಮಕ್ಕಳ. ಆಗ್ಲಿ ಬಿಡು, ರಾಮ ಯುವರಾಜ ಆಗ್ಲಿ ಭರತನ ಮುದ್ದಿನ ಮಗುವಾಗೆ ಉಳಿಲಿ. ನಮ್ಮ ಮಗ ನಮ್ಮ ಪಂಕಳದಾಗ ಇರ್ಬೇಕಂತ ಅದು ಕಾಲು ಮುಗಿಯೋದು ತಪ್ಪಾಗ್ತದೆ ಕೈಕ. ನಮ್ಮ ಮಕ್ಕಳಿಂದ ನಾವ ನೋಡೋದು ಬ್ಯಾಡೇನಾ? ನಮಗಿಂತ ಯಾವುದು ಮಗನಿಗಿಂತ ಯಾವುದು? ನಮ್ಗೆ ಇದ್ದ ಅನ್ಸಿದ್ದು ಅವನಿಗೆ ಹೈತ ಆದ್ರೆ ಶಾಂತವಾಗಿ ನಿರ್ಮಲವಾಗಿರೋ ಸರೋವರನ ಯಾವ ಬಿಡುಗಳಿಗೂ ತಲುಪಬಾರದು ಮಂತರ. ನಾನು ಸ್ವಲ್ಪ ಮಲಗಬೇಕು. ಹೋಗು, ಬಾಗಿಲು ಬಳಿ ಕಾವಲು ನಿಲ್ಲು. ಹಾ, ಯಾರನ್ನು ಒಳಗಿಡಬೇಡ, ಕನಸನ್ನು ಕೂಡ.
ಈಗಿನ ಮಾತಲ್ಲ, ಇನ್ನ 10 ವರ್ಷ ಒಳಗ ಮಗಿಗೆ ಯಾವುದು ಬೇಕು ಯಾವುದು ಬ್ಯಾಡ ಅನ್ನೋದು ನಾವ ಲೆಕ್ಕ ಹಾಕಿದ್ವಿ. 10 ವರ್ಷ ಆ ಮಗಿಗೆ ಮಾಡಕ್ಕೆ ಕೆಲಸ ಬೇಕಾಗ್ತದೆ. ಕೂಡ್ಲಿಕ್ಕ ಒಂದು ಕುರ್ಚಿ ಮೇಜು ಬೇಕಾಗ್ತದೆ. ಏರ್ಲಿಕ್ಕ ಒಂದು ಮಣಿ ಮಠ ಬೇಕಾಗ್ತದೆ. ಒಂದು ವೃತ್ತಿಗೆ ನಾನು ಒಬ್ಬ ಮಾತ್ರ ಕೂಡ್ಲಿಕ್ಕ ಶಕ್ಯ. ಅದು ಯಾರಪ್ಪ ಅಂದ್ರೆ ರಾಮಚಂದ್ರ ತನಿ ರಾಜ. ಮಕ್ಕಳಿಲ್ಲ ಅಂತ ಅಳ್ಕೋತ ಕುಂದಿಸ್ಬೇಕ. ಅವಂಗ ಆಗ 50 ವರ್ಷ. ಮುಟ್ಟಿದ್ರೆ ಮಾಸು ಹೂವಿನ ಹಾಂಗ ಬಿದ್ದು ಹಿಟ್ಟಿನ ಮಾರಿ ಮಾಡಿ ಮುದುಕನ ಕೋಣದ ನೆಲಕ್ಕೆ ಹಾಕ್ಬಿಟ್ಟ. ನಮ್ಮ ಮುದಿ ರಾಜ ಮನೆ ಕಾಯುವ ಮದುವೆಯಾಗಿ ಬರುವಾಗ ಈಗಿನೊಬ್ಬ ಹೇಳಿದ್ರು, ಮಂತ್ರ ನಾನು ಈಗಿಗೆ ಹಡ್ದವ ಅದ ನೀನ ಈಗಿ ಪಡೆದವ, ಇನ್ನು ಮುಂದೆ ಈಗಿ ರೇಖಾ ರೇಖೆ ಎಲ್ಲ ನೀನ ನೋಡ್ಕೋಬೇಕು ಅಂತ. ಮದುವೆ ಬರ್ತಿದ್ದ ಹಂಗ ಮುದಿಯ ಇಲ್ಲ ತಳ ಬಿಟ್ಟ ಪರಮೂರಿಗೆ ಹೋಗ್ಬೇಕಂದ್ರು ಕೈ ಕೈ ಹುಂಜನ ಹೋಗ್ಬೇಕು. ಪರದೇಶಕ್ಕೆ ಹೋಗ್ಬೇಕಂದ್ರು ಕೈ ಕೈ ಹುಂಜಿದ್ದಲ್ಲ ಹೋಗ್ಬೇಕು. ಅಯ್ಯೋ ಅರ್ಥ ಯಾಕ್ರಿ? ಲಡಾಯಿ ಮೈದಾನ ಸಹಿತ ಕೈ ಕಾಲು ಹುಂಜಿದ್ದಾನ ಹೋಗ್ಬೇಕು. ಯಾವ ಕಣ್ಣು ಕೈಕ ಓಡೋಡಿ ಓಡೋಡಿ ನನ್ನ ತಾವು ಬಂದ್ಲು.
ಕೈ ಮೊದಲನೇ ಎರಡನೇ ಬಂದರು ಗುರಿ ಕೊಡೋದಾರ ಒಂದನವಳು ಎರಡನವಳು ಇಬ್ರು ಹೊಟ್ಟಿ ಹಿಡ್ಕೊಂಡು ಕುಂತಾಗ್ಬಿಟ್ರು. ನನಗ ಕೀಟು ಹೊಡೆದಾಗ ಗಪ್ತಿ ಐತಿ. ಅಂದ್ರು ನವಮಿ ದಿನ ನಮ್ಮ ಭರತ ಹುಟ್ಟಿದ್ದು ಮೊದಲು ಬರ್ರಂತದ್ದು ನಮ್ಮ ಮಗಿನ. ಆದ್ರ ಢಾಮ 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 ಗಾಳಿ ಸದ್ದು ಬಾರಸಿ ಬಜಾಯಿಸಿ ಆ ಸದ್ದುನ ಹೋಗಿ ಹುಡುಗ ಹಾಗೆ ಮಾಡಿಬಿಟ್ರು. ಪಕ್ಕದ ರಾಣಿ ಗಂಡು ಮಗು ಹೊಡೆದ್ಲಪ್ಪ. ಓ ಚಾಲಾಕಿ ಅರಮನೆ ಜನ, ಓ ಚಾಲಾಕಿ. ಅಲ್ಲ, ಈ ಅಕ್ಷರ ಮಾಲಿನ ಉಲ್ಟಾ ಪಲ್ಟಾ ಮಾಡ್ಬಿಟ್ಟರು. ರೆಂಬಿನ ಮಣ್ಣ ಉಳಿಸಿ ಬೇರು ಮೇಲು ಮಾಡಿ ಕಲಿ ಸೀಳಿ ಬಾಚಿ ಜಡಿ ಕಾಣದ ನಾನು ಅಕ್ಷರ ಕಲ್ತಂತಿ, ನನಗೂ ಅಕ್ಷರ ಬರ್ತದ. ವರ್ಣಮಾಲಿಯಾಗ ಮೊದಲು ಖಾ ಬರ್ತದ, ಆಮ್ಯಾಗ ರ ಬರ್ತದ, ಆಮೇಲಿನ ಕಡೀಕ ಶ. ಭಾ ಭರತ, ರಾ ರಾಮ, ಲ ಲಕ್ಷ್ಮಣ, ಶ ಶತ್ರುಘ್ನ. ಓ ಚಾಲಾಕಿ ಮಂದಿ, ಓ ಚಾಲಾಕಿ. ಆದ್ರ ನಾವು ಸುಮ್ಮನೆ ಕೂಡಲಿಲ್ಲ. ಅದು ಹ್ಯಾಂಗ ರಾಮನಿಗ ರಾಜ ಪಟ್ಟ ಕೊಟ್ಟ ನಾನ ನೋಡ್ಬಿಟ್ಟೆ. ನನ್ನ ಕರದಾಗ ತಾಕತ್ತಿಲ್ಲ ಅಂದ್ರು ಕರವಾಳದಾಗ ತಾಕತ್ತೈತಿ. ಕೈ ಕಾ ಅದು ಕಡಗ ಕೈನಾಗ ಹಿಡಿದು ಕಾಯಿ ಬೆಳೆಸು ಮಾಡಿ ಅಂತ ತಿಳಿದು. ಯವ್ವ, ಅದೇನು ನೀನು ಹಾಲು ಗಂಗಮ್ಮ, ಒಂದು ಕೆಂಡಿ ಹಾಲು ಒಂದು ಕೆಂಡಿ ನೀರು. ಕಟ್ಟಿ ಹೇಳ ದಿನ ಒಂದು ಕತಿ ಏನು ಹೇಳಿನಂತೆ. ಕತಿ ಏನಂತ ಆದ್ರೆ ಅದನ್ನ ಬಗಲಾಗಿಟ್ಕೊಂಡು ನಡೆಸೋದೈತಿ. ಅದು ಭಾಳ ಬಿಟ್ಟಿದ್ದೀನಿ. ಹಾ, ನಾನು ಅಂಗೈನಾಗ ಅಂಗಳ ಮಾಡಿ ಆ ಅಂಗಳದಾಗ ಗೊಂಬಿ ಕುಡಿಸ್ಕೊತಾ ಇದ್ದೀನಿ. ಒಂದಾನೊಂದೂರು ಆ ಊರ್ನಾಗ ಒಬ್ಬನೊಬ್ಬ ರಾಜ. ಕೇಳಿಸ್ತೈತಿಗ? ಒಂದಾನೊಂದೂರು ಆ ಊರ್ನಾಗ ಒಬ್ಬನೇ ರಾಜ, ಒಬ್ಬ ಯುವರಾಜ. ರಾಣಿ ಬಂದಿ ಎಟ್ಬೇಕಾದ್ರೆ ಆದ್ರೆ ರಾಜ ಮಾತ್ರ ಒಬ್ಬನ. ಆ ರಾಜ ಶಿವ ಅಂದ್ರ ಯುವರಾಜ ರಾಜ ಮಂತ್ರ ಯಾಕೆ ಊರಲ್ಲಿ ಮಾತಾಡ್ತಿದ್ಯಾ? ಮೈ ಸೊಟ್ಟ ಇದೆ ಅಂತ ಮಾತು ಸೊಟ್ಟ ಆಗಿರ್ಬೇಕೇನೋ? ಇರಬಹುದೇ ಬಿಲ್ಲು ಡೊಂಕ, ಆದ್ರ ಆ ಬಿಲ್ಲನ್ನು ಕೊಡೋ ಬಾಣ ಮಾತ್ರ ನೆಟ್ಟಗಾಯಿತು. ರಾಮ ಚಲೋ ಹುಡುಗ, ಅವನು ನಿನ್ನ ಮಗನ. ಅದನ್ನು ರಾಮನ ರಾಜಪಟ್ಟ ಆಗಿ. ಆದ್ರ ಭರತ ಚಲೋ ಹುಡುಗ, ಅವ ನಿನ್ನ ಮಗ. ಅವನು
ಮಂತರ, ಸೂರ್ಯವಂಶದ ಸಂಪ್ರದಾಯ ನಿಮಗೆ ತಿಳಿದು, ಯಾರು ಹಿರಿ ಮಗನೋ ಅವನಿಗೆ ಈಗ ಯುವರಾಜ ಪಟ್ಟ. ಕಿರೀಕ ಕಿರೀಕ ಒಂದು ಘಳಿಗೆ ಮುಂಚಾದ್ರೆ ಕಿರೀಕ, ಒಂದು ಘಳಿಗೆ ಹಿಂಚಾದ್ರೆ ಕಿರೀಕ. ಈ ಹಿಂಚು ಮುಂಚು ಮಾಡೋರು ಯಾರ ಅಂದ್ರ ಪಂಚಾಂಗ ತಿಳಿದು ಪಂಡಿತ ಮಂದಿ. ನಂಬುನಿ ರಾಮನಿಗಿಂತ ಮೂರೆಣಿಕೆ ಮುಂದೆ ಹುಟ್ಟದವ ನಮ್ಮ ಭರತ. ಮುಂಚೆ ಹುಟ್ಟಿದ ಮಾತ್ರಕ್ಕೆ ಭರತ ನನ್ನ ಮಗ, ರಾಮ ಪಟ್ಟದ ರಾಣಿ ಕೌಸಲ್ಯ ದೇವಿ ಮಗ. ಪಟ್ಟದ ರಾಣಿ ಪಟ್ಟದ ರಾಣಿ ಪಟ್ಟದ ರಾಣಿ ಪಟ್ಟ ಗಟ್ಟು ಕರ ವೈದ್ಯನ ಗಟ್ಟಿ ಎದ್ರ ಪಟ್ಟ. ಭರತ ಹಿರಿ ಮಗ ಅಂತ ರಾಜನಿಗೆ ಗೊತ್ತಿಲ್ಲೇನ? ಖರ ಖಬರ್ ಏನಂತ ಮಹಾರಾಜನಿಗೆ ಗೊತ್ತೈತಿ. ಅದಕ್ಕ ನಮ್ಮ ಮಗನ್ನ ಅಜ್ಜನೂರಿಗೆ ಸಾಗ ಹಾಕಿ ಅವನಿಲ್ಲದ ಬ್ಯಾಳಿಯಾಗ ಝಟ್ಪಟ್ ಅಂತ ಪಟ್ಟದ ತಯಾರಿ ಮಾಡಿದ. ಇದೆಲ್ಲ ಆ ಕೌಸಲ್ಯ ಅವ್ರೇನೇ ಮಾಡ್ಲಿ, ಮಹಾರಾಜ ನನ್ನವನೇ. ನಾನು ಹಾಕಿ ಕೆರೆ ದಾಟೋದಿಲ್ಲ ಮಹಾರಾಜ. ನೀ ಕೇಳಿ ಹಾಕೋ ಮೊದ್ಲ ದಾಟಿ ಹೋಗ್ಯಾನ. ನಿನಗ ರಾಮನಗ ಯುವರಾಜ ಪಟ್ಟ ಅನ್ನೋ ಸುದ್ದಿ ಯಾರು ಹೇಳಿದ್ರು? ಮಹಾರಾಜ ಹೇಳಿದ್ರು, ಮಹಾರಾಣಿ ಹೇಳಿದ್ರು. ಅಥವಾ ಎಲ್ಲ ನನ್ನ ಮಕ್ಕಳ ಅಂತೀರಲ್ಲ, ರಾಮ ಲಕ್ಷ್ಮಣ ಶತ್ರುಘ್ನ ಅವರು ಹೇಳಿದ್ರು. ಹುಡುಗೋಸಿ ತಾಸಿ ತಾಸಿ ಹೇಳ್ಬೇಕಾಯ್ತೇನ ಈ ಮಾತ? ಯವ್ವ, ನಾನು ಏನಾದ್ರ ಕೈಕ ಆಗಿದ್ರ ಪದಕ್ಕತ್ತ ಗೋಡ್ ಮುಳ್ಕೊಂಡು ಶಿವ ಅಂದ್ಬಿಡ್ತೈತೆ. ಮಹಾರಾಣಿ ಅರಮನೆಯಿಂದ ಬರ್ಬೇಕಾದ್ರೆ ಯಾರೋ ಹೋಗ್ತಂತ ಹೇಳಿ ನಗ್ ಸತ್ತು ಕೇಳಿಸ್ತು. ನಾನು ಲೆಕ್ಕಸ್ನೇ ಬಂದುಬಿಟ್ಟೆ. ಎದುರಿಗೆ ರಾಮಚಂದ್ರ ಬಂದ. ಅವನಾದ್ರೂ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಿತ್ತು, ಅದ್ರಾಗ ಹೇಳಿಲ್ಲ. ನೀನು ನನ್ನ ಚಿಕ್ಕಮ್ಮ ಅಲ್ಲ, ಅಮ್ಮ ಅಂತಿದ್ದ. ಅಂದಿದ್ದ, ಆದ್ರೂ ಹೇಳಿಲ್ಲ. ಅವನ ವಿಷಯ ತಿಳಿದಿತ್ತೋ ತಿಳಿದಿರ್ಲಿಲ್ವೋ? ತಿಳಿದಿದ್ರೆ ಖಂಡಿತ ಹೇಳಿರೋನು. ನಾನು ಹಿತ್ತಾಡ್ಸಿ ಕೂಸಲು ನನಗೆ ಗೊತ್ತು ಒಂದು ಮನಸ್ಸು. ಭರತ ಅಂದ್ರೆ ಜೀವ ಅವನಿಗೆ. ಕುದುರೆ ಕಂಡ್ರೆ ಭರತ ನೀನ್ ಕುತ್ಕೋ, ಆನೆ ಕಂಡ್ರೆ ಭರತ ನೀನ್ ಕುತ್ಕೋ, ರಥ ಕಂಡ್ರು ಭರತ ನೀನ್ ಕುತ್ಕೋ. ಸಿಂಹಾಸನ ಕಂಡ್ರ ಭರತ ನಾನು ಕೊಟ್ಟೆನಾ? ಮಂತರ, ಇವರೆಲ್ಲ ಯಾಕೆ ಹೀಗ್ ಮಾಡಿದ್ರು? ಯಪ್ಪ, ಇಷ್ಟಿ ಮಹಾರಾಜ ಹೇಳ್ಕೊಟ್ಟಿತ್ತು. ಕೈಕ ಮಂದಿ ಎಲ್ಲ ಯುವರಾಜ ಪಟ್ಟ ರಾಮನಗ ಕಟ್ಟಬೇಕಂತ ಹೇಳ್ದವ್ರೆ, ಕಟ್ಟದೇನು ಅಂತ ಕೇಳಿದ್ರ ನೀನು ಮಾರಾಯ ಕಟ್ಟಿ ಯಾರ ಬೇಡ ಅಂದ್ರು ಕಟ್ಟಿ ಅಂತಿದ್ದರಿ. ನಿಜ, ಕಟ್ಟಿ ಅಂತಿದ್ದೆ. ಮಹಾರಾಜ ಒಂದೇ ಒಂದು ಮಾತು ಹೇಳಿದ್ರು ಸಾಕಾಗಿತ್ತು ನನಗೆ. ಯಾಕೆ ಹೇಳಿಲ್ಲವ? ಯಾಕೆ ಹೇಳಿಲ್ಲ? ಒಂದು ವಾರದಾಗಿಂದ ಅವ ಯಾಕ ಮಾರಿ ಮರೆಸ್ಕೊಂಡು ಓಡಾಡ್ತಾನ? ಯಾಕಂದ್ರ ಮಹಾರಾಜನ ಗೊತ್ತು ಭರತನ ಪಟ್ಟಕ್ಕ
ಕಾಲು ಚಾಚಿ ಸಿಂಹಾಸನದ ಮ್ಯಾಗ ಕುಂತಿರ್ತಾಳು. ನೀ ತೆಲಿ ಮ್ಯಾಗ ಸೆರಗು ಹೊತ್ಕೋತ ಯವ್ವ ನನ್ನ ಕತ್ತೋನಿಂದ ಕಿರಪಾಣಿನಿಂದ ಹ್ಯಾಂಗ ಬೇಕ ಹಂಗ ಕಡ್ಕೋತ ಕಪಾಳ ಬಡ್ಕೋತ್ ಬಡ್ಕೋತ್ ಬಡ್ಕೋತ್. ಸಾಕು ನಿಲ್ಲಿಸು ನಿನ್ ಮಾತು. ಕಾಸಿನ ಸಾಸಿವೆಯನ್ನೇ ಕಿವಿಗೆ ಸುತ್ತಾಗಾಯ್ತು. ನನ್ನ ಕಣ್ಣಲ್ಲಿ ನನ್ನ ನೋಡಿ ನಗ್ತಾ ಇದೆ. ನನ್ನ ಕೈಯೇ ನನ್ನ ಮುಂದಕ್ಕೆ ತಿಂತಾ ಇದೆ. ಹೆಂಚ ಮೇಲಿನ ಕೋಳಿಗೆ ಹಾಗೆ ನನ್ನ ಹೊಟ್ಟೆ ಸೀತಾ ಇದೆ. ಉಳಿದು ನುಲಿದು ತಿರುಚಿದ ಹಾಗೆ ನನ್ನ ಕಣ್ಣು ನೋಡ್ತಾ ಇದೆ. ಸಾಕು ಪುತ್ರ. ಸಾಕು ನಿಲ್ಲಿಸು ನಿನ್ನ ಮಾತು. ಮಗಳ ಸತ್ಯ ಅವಳು ಕಾಣ ಕರದೆಲ್ಲ ಕಾಣ್ತಾವ. ಕತ್ತಲು ತಲೆ ಸೀಳಿದ್ರ ಬೆಳಕಿನ ಬೆಳಕಿನ ಕಣ್ಣ ತಿರುಗುತ್ತಾವ ತಿರುಗುತ್ತಾವ ಕಾಲಚಕ್ರ ಹಿಂದಕ. ಮುಂದೆ ಒಳಗೆ ತಿರುಗುತ್ತಾವ ಒಳಗೆ ತಿರುಗುತ್ತಾವ ಕಾಲಚಕ್ರ ಒಳಗೆ ಒಳಗೆ ಹಿಂದೆ ಮುಂದೆ ಹರಿ ಕತ್ತಲೆ. ಎಣ್ಣೆ ಕುದಿಯೋತ ಕಾಲು ದಾರಿ ಎಲ್ಲೂ ಕಾಣಿಸ್ತಾ ಇಲ್ಲ ಪುತ್ರ. ಎಲ್ಲೂ ಕಾಣಿಸ್ತಾ ಇಲ್ಲ. ಮುಗಿಲು ತುಕ್ಕುತ್ತಾವ ಹತ್ತ ಮಿಂಚಿನ ಕೊಕ್ಕಿನಿಂದ ಬಣ್ಣ ಪಡದಿ ಇದ ಹೊಸದ ಬತ್ತಿ ಬತ್ತಿ ಹೊತ್ತಿಸ್ತೇನ. ಈ ದೀಪದ ಬೆಳಕಿನಾಗ ಕಾಲ ದಾರಿ ಹುಡುಕ್ತೇನ. ತಿರುಗುತ್ತಾವ ತಿರುಗುತ್ತಾವ ಕಾಲಚಕ್ರ ಹಿಂದಕ. ಅಳ್ಳು ಸಿಡಿಯೋತಾವ ಎಣ್ಣೆ ಕುದಿಯುವ ಬಾರಿನಿಂದ ಮುಗಿಲು ತುಕ್ಕುತ್ತಾವ ಹತ್ತ ಮಿಂಚಿನ ಕೊಕ್ಕಿನಿಂದ ಹತ್ತ ಮಿಂಚಿನ ಕೊಕ್ಕಿನಿಂದ ಕೋಟಲ್ಲ ಗುಡ್ಡ ಕುಮ್ಮುತ್ತಾವ. ಕೋಟಲ್ಲ ಗುಡ್ಡ ಕುಮ್ಮುತ್ತಾವ. ಒಂದ ಗುಡ್ಡ ಮಹಾರಾಜ ಕೊಟ್ಟ ಮಾತು ನೆನಪಾಗ್ತಾ ಇದೆ. ಬೇಕಾದಾಗ ಬೇಕಾದದ್ ಕೇಳು. ಈಗ ಕೇಳ್ತೇನೆ. ರಘುವಂಶದ ರಾಜರು ನಾಲ್ಗೆ ಮೇಲೆ ನಡೀತಾರಂತೆ. ಬೇಕಾದಾಗ ಬೇಕಾದದ್ ಕೇಳು. ಒಂಥರ ಕಾಲು ದಾರಿ ಈಗ ರಾಜ ರಸ್ತೆಯಾಗಿ ಕಾಣಿಸ್ತಾ ಇದೆ. ನನ್ನ ಕರುಣ ಕುಡಿನ ಸುವರ್ಣ ಸಿಂಹಾಸನದ ಸಾಕೇತದ ಕಡೆ ಕರೆದೊಯ್ಯೋ ರಾಜ ರಸ್ತೆ ಕಾಣಿಸ್ತಾ ಇದೆ. ಮಂತ್ರ ರಾಜ ರಸ್ತೆ ಕಾಣಿಸ್ತಾ ಇದೆ. ಯವ್ವ ಒಯ್ದು ಬೆಳ್ಳು ಒಯ್ದು ಬತ್ತಿ ಭಾಗ 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 ಉರಿಯಿತ
ನಾನಾ ಮಹಾರಾಜ ಹೇಳು, ಏನು ವರ ಬೇಕು ಕೇಳ. ಕೇಳ ಮತ್ತ ಕೇಳ. ನಾಲ್ಗೆಗೆ ಕುಡಿತಾ ಇದೆ. ಯವ್ವ, ಭರತನಿಗೆ ರಾಜ ಕೊಟ್ಟ ಬ್ಯಾಡಿನ ಭರತನಿಗೆ ರಾಜಪಟ್ಟ ಕೊಟ್ಟೆ. ಭರತನಿಗ ರಾಜ ಪಟ್ಟ ಕೊಟ್ಟೆ. ಒಂದು ವರ ಆತು, ಇನ್ನೂ ಒಂದು ವರ ಐತಿ ಕೇಳ. ಒಂದು ವರ ಸಾಕು, ಎರಡನೇ ವರ ಕೇಳೋ ಅಗತ್ಯ ಏನೂ ಇಲ್ಲ. ಏ ಕೊಡುವಾಗ ಕೊಡ್ತೀನಿ ಅನ್ನುವಾಗ ಹೇಳೋಕೆ ಯಾಕೆ ಬ್ಯಾಡಂತೀ ಕೇಳ. ಕೇಳೋದಕ್ಕೂ ಕೇಳದಿರ್ಬೇಕಲ್ವ ಮಾತ್ರ. ಹಾ ಯವ್ವ, ಭರತನಿಗ ಯುವರಾಜ ಪಟ್ಟ ಕೇಳಿ ರಾಮನಿಗೆ ಮಗನಾದನು. ಅವನು ಏನಾರ ಕೇಳುತ್ತಾಡನ ಅಂದ್ರೆ ಅಂದ್ರ ಭರತನಿಗ ನಾಡು ಕೇಳ್ತಿ, ರಾಮನಿಗ ಕಾಡನ್ನು ಕೇಳೋದು ಬ್ಯಾಡೇನ. ಪ್ರಿಯ ರಾಮ ಅಂತ ಹಾಡಿ ಹಾಡಿ ಹೊಗಳತಾವ್ರೆ ದೊಂಬಿ ದಾಸರು. ಭರತನಿಗ ಯುವರಾಜ ಪಟ್ಟ, ರಾಮನಿಗ 14 ವರ್ಷ ಆಟ. ತಪ್ಪೇ ಮಾಡಿಲ್ಲ ರಾಮ. ಶಿಕ್ಷೆ ಯಾವ ಬಾಯಿಂದ ಕೇಳಿ ಮಂತ್ರ? ಯವ್ವ, ನಮ್ಮ ಭರತ ರಾಜನಾಗಬೇಕಂದ್ರ ರಾಮ ಕಾಡಿಗೆ ಹೋಗ್ಲಿಕ್ಕಾಗಬೇಕು. ಭರತ ರಾಜನಾಗುವಾಗ ರಾಮ ಅವನು ಮುಂದಾನ ಓಡಾಡ್ತಿದ್ರೆ ಭರತನಗ ಪಿಚ್ಚಣಿಸಿ ರಾಜ ಪಟ್ಟ ರಾಮನಗ ಕೊಟ್ರ. ಆಗ ನಾವು ಮಾಡಿದ್ದಲ್ಲ ಕನ್ನಡಿ ಹಿಂದಿರಿಸಿ ತುರುಬು ನೋಡ್ಕೊಂಡಾಗ ಆತು. ಅದು ರಾಮ ಅಂದ್ರೆ ಮಹಾರಾಜಕ್ಕೆ ಜೀವ ಕಣೆ. ರಾಮ ಗಾಡಿಗೆ ಹೋಗಿ ಇಲ್ಲೇನಾದ್ರೂ ಆಗ್ಬಾರ್ದಾದ್ರೆ ಯವ್ವ, ಸಾಗಬೇಕು ಯಾರ ಕೈಯಾಗೈತಿ. ಎಳಿ ಗಿಡಕ್ಕ ಆನ ಕೊಡ್ಬೇಕು, ಮುದಿ ಮರಕ್ಕ ಆಸರ ಕೊಟ್ಟು ಏನಾಗ್ಬೇಕಾದ್ರೆ ಒಂದ ಮುಂದು ನೋಡು, ಇಲ್ಲ ಹಿಂದು ನೋಡ. ಈ ಮುಂದು ಹಿಂದು ನೋಡೋದು ಬದಲ ಆಳದ ಆಳದ ತೂಗಿ ನೋಡು ಮತ್ತ. ಅದು 14 ವರ್ಷ. ಯವ್ವ, ಈ 14 ಅನ್ನೋದು ಒಂದು ತಿಂಗಳಿನ ಮಾತು ಸಂಖ್ಯೆ ಐತಿ. ಈಗ ಲೋಕ ಅಂಬೋದು ಏಟದವು, ಮನು ಅಂಬೋರು ಏಟದಾರು, 14. ರಾಮಚಂದ್ರ 8 ವರ್ಷ ಕಾಡಕ್ ಹೋಗ್ತಾನು. 14 ಈ 14 ವರ್ಷ ಅನ್ನೋದು ಈಗ ಅನ್ನೋದ್ರಾಗ ಮುಗ್ದ ಹೋಗ್ತದ. ರಾಮ 14 ವರ್ಷ ಕಾಡಿಗೆ ಹೋಗಿ ಉಳಿದು ಹಿಂದಿರುಗಿ ಬಂದ್ರ ಹೊಡಿಕಲಿ ಇರಲಿಲ್ಲ.
14 ವರ್ಷ ಕಾಡೋದು ಏನು ಅಂತ ತಿಳಿ ಅಲ್ಲಿ ನೀನು ಒಂದು ಹೊತ್ತು ಇರಲಾರೆ. ಅಲ್ಲಿ ನಡೆಯೋಕೆ ರಸ್ತೆ ತಿನ್ನೋಕೆ ಅನ್ನ ಇರೋದು. ಕ್ಷುದ್ರ ಕೀಟಗಳು, ಕ್ರೂರ ಮೃಗಗಳು, ನರಹಂತಕ ರಕ್ಕಸ. ಕಾಡು ಅಂದ್ರೆ ಕೈದೋಟಾದ ತಿಂಡಿದ್ಯಾ? ಅಲ್ಲಿ ನಾಗರಿಕರು ಒಂದು ದಿನ ಸಹ ಉಳಿಯಲು ನನ್ನ ಮಗ ಕೈಕ ನಿನ್ನ ಕರುಳು ಕರುಳಲ್ಲ, ಕರಿನಾಗರದ ಸಿಂಬಿ. ನಿನ್ನ ಹೃದಯ ಹೃದಯ ಅಲ್ಲ, ಪಾಷಾಣದ ಗೆಡ್ಡೆ. ನಿನ್ನ ನಾಲಿಗೆ ನಾಲಿಗೆ ಅಲ್ಲ, ನರಕದ ಕಣ. ನಿಮ್ಮ ಬೈಗುಳ ಎಲ್ಲ ಮುಗಿದ ಮೇಲೂ ನಿಮ್ಮ ಬಾಯಲ್ಲಿ ಒಂದು ಶಬ್ದ ಬರಲೇಬೇಕು. ಹೌದು ಅಥವಾ ಇಲ್ಲ? ನಾನು ಕೊಟ್ಟು ಮಾತು ನಡೆಸ್ಕೊಡ್ತೀನಿ ಅಥವಾ ಇಲ್ಲ? ಎರಡರಲ್ಲಿ ಬಂದು ಹೇಳಿ. ಬರೀ ಬೈದರೆ ನಿಮ್ಮ ಬಾಯಿ ಹೊಲಸು ಅಷ್ಟೇ. ಮಾತು ಕೊಟ್ಟು ತಪ್ಪಿ ಬೇಕಾದ್ರೆ ಹೋಗ್ತೀನಿ ಕಾಡಿ. ರಾಮನನ್ನು ಮಾತ್ರ ಕಳಿಸಬೇಡ. ರಾಮನಿಂದ ದೂರ ನನ್ನ ಹೃದಯ ನಿನ್ನ ಮಗ ಯುವರಾಜ ಪಟ್ಟಕ್ಕೇರಿದ್ರೆ ನೀನು ವೈದವ್ಯದ ಪಟ್ಟಕ್ಕೇರಬೇಕಾಗುತ್ತೆ. ಮುದಿಗಂಡಸರಿಗೆ ಹೆಂಡಿರಾಗಿ ಬರೋ ಹೆಣ್ಣು ಮಕ್ಕಳ ಹಣೆಯಲ್ಲಿ ಹುಟ್ಟೋ ಮೊದಲೇ ಬ್ರಹ್ಮ ವೈದವ್ಯ ಪಟ್ಟದ ಕರಾರು ಪತ್ರ ಬರೆದಿರ್ತಾನೆ. 50 ತುಂಬಿದ್ದ ನಿಮಗೆ 16 ತುಂಬದ ನನ್ನ ದಾನ ಎತ್ಕೊಟ್ರು. ನಾನು ಸುಮಂಗಲಿ ಸಹ ಪಡಿಬೇಕು ಅಂತ ಅರ್ಧ ವಯಸ್ಸಿಗೆ ಸತ್ರು 100 ವರ್ಷ ಜೀವ ಇದ್ದಿರ್ಬೇಕಾಗುತ್ತೆ ನೀವು. ನಿನ್ನ ಜೊತೆ 100 ವರ್ಷ ಬಾಳೋದಕ್ಕಿಂತ ಬೇರುಗಳು ಹೋಗೋದು ಬೇಕು. ಕೈತ ನಿನ್ನ ಕೈ ಹಿಡಿದು ತಪ್ಪಿಗೆ ಕಾಲಿಗೆ ಬೇಡ ಹೋಗ್ತೀನಿ. ರಾಮನ ಮಾತ್ರ ತಾಳಿ ಹಟ್ಟಬೇಡ ಕೈತ, ತಾಳಿ ಬಿಟ್ಟಬೇಡ. ಆಳ ನೋಡ್ತೀನಿ ಅಂತ ಹೇಳಿ ಕಂಡೋರ್ ಮಕ್ಕಳ ಪಾದಿಗೆ ತಳ್ಳಬೇಡ ಕೈತ. ನೀವು ಯಾವುದನ್ನ ಹಳ್ಳ ಅಂತಿದ್ದೀರೋ ನಾನು ಅದನ್ನ ಕಾಶ್ಮೀರದ ಕೊಳ್ಳ ಅಂತೀನಿ. ರಾಮ ಕಾಡಿಗೆ ಹೋಗ್ಬೇಕು ಗೊತ್ತಾ? ನಿಜ ಹೇಳ್ತೀನಿ ಕೇಳಿ, ನೀವು ನಂಬೋದಿಲ್ಲ, ಆದ್ರೂ ಹೇಳ್ತೇನೆ. ನನಗೆ ಭರತ ರಾಮ ಇಬ್ರು ಒಂದೇನೆ. ಶೌರ್ಯ ವೀರ್ಯಗಳಲ್ಲಿ ಭರತನಿಗಿಂತ ರಾಮನೇ ಮಿಗಿಲು. ಅದಕ್ಕೆ ರಾಮ ಕಾಡಿಗೆ ಹೋಗ್ಬೇಕು. ದಕ್ಷಿಣದಿಂದ ದಸ್ಯುಗಳು ಉತ್ತರಿಸಿಕೊಂಡು ಬರ್ತಾ ಇದ್ದಾರೆ. ಅಯೋಧ್ಯೆಯು ಅವರ ಆಕ್ರಮಣಕ್ಕೆ ಒಳಗಾಗೋ ಕಾಲ ದೂರ ಇಲ್ಲ. ನನಗೆ ಭರತ ರಾಮ ಇಬ್ರು ಇದನ್ನು ಮುಖ್ಯ. ಅದಕ್ಕಿಂತ ಮುಖ್ಯ ಅಯೋಧ್ಯೆಯಾಗಿದ್ದ ರಾಮ ರಾಜಪ್ರತಿನಿಧಿಯಾಗಿ ದಕ್ಷಿಣ ದಂಡಯಾತ್ರೆ ಮಾಡ್ತಾನೆ. ಅಲ್ಲಿ ನೆಲೆಯೂರಿರುವ ದೈತ್ಯರನ್ನು ದಮನ ಮಾಡ್ತಾನೆ. ವಿಶ್ವಾಮಿತ್ರದ ಆಶ್ರಮದವರೆಗೆ ತಾಟಕಿ ತನ್ನ ಮಕ್ಕಳೊಂದಿಗೆ ಬಂದು ಯಾವ ಧರ್ಮಗಳನ್ನು ಧ್ವಂಸ ಮಾಡಿದ್ದಾನೆ ಅಂದ್ರೆ ಅವನು ಇಂದಿಗೂ ಬರೋ ಕಾಲ ದೂರ ಇಲ್ಲ ಅಲ್ವಾ? 14 ವರ್ಷ ರಾಮ ದಂಡಕಾರಣ್ಯದಲ್ಲಿ ದಕ್ಷಿಣ ಭಾರತವನ್ನು ನಾಗರಿಕಗೊಳಿಸುತ್ತಾನೆ. ಮತ್ತೆ ಬಂದು ಅಯೋಧ್ಯೆ ರಾಜಸೂತ್ರ ಎತ್ಕೊತಾನೆ. ಅಮಂಗಲ ನಿನ್ನ ಬಾಯಲ್ಲಿ ಮಂಗಳ. ಹಣ್ಣಿನ ರುಚಿ ನೋಡ್ತೀನಿ ಅಂತ ಅದರ ಹೊಟ್ಟೆ ಬದಿಯು ಚೂರಿನಿ. ಕಣ್ಣಿಲ್ಲದ ಮುದುಕ ಕಣ್ಣೀರಿಟ್ಟಿದ್ದೀನಿ ಕೈಕ. ರಾಮನ ಪಾತ್ರ ನನ್ನಿಂದ ದೂರ ಮಾಡಬೇಡ.
ಕಣ್ಣೀರಿಟ್ಟರು ಕರಗಲಿಲ್ಲದಲ್ಲ ಕೈಕ ಮಂಥರ ಹೇಳಿಕೊಟ್ಟಿದ್ದನ್ನ ಮಾತನಾಡೋ ಮುದ್ದು ಗಿಣಿ ಅಲ್ಲದನ್ನ ಕೈಕ ನಾವು ರಾಮ ಕಾಡಿಗೆ ಹೋಗಿ ಅವನಿಂದ ಸೀತಾನು ಉಂಟು ಕರಡಿ ಅನ್ನಂಗ ಲಕ್ಷ್ಮಣನು ಒಡ್ಕ ಮಹಾರಾಜ ಆಗಿದ್ದವನು ಹೋದ ಮಹಾರಾಜ ಆಗಬೇಕಾಗಿದ್ದವನು ಹೋದ ಈಗ ಈಗ ಬರ್ತಾನೆ ನನ್ನ ಭರತ ಭರತ ಬಾ ಭರತ ಬಾ ಅಜ್ಜಿ ಆನೆ ಗೊಂಬಿ ಕೊಡ್ತಿ ಅಜ್ಜಿ ಕುದುರೆ ಗೊಂಬಿ ಕೊಡ್ತೀವಿ ಅನ್ನುತ್ತಿದ್ದ ಭರತ ಬಾ ನಿನಗ ಜೀವಂತ ಆನೆ ಜೀವಂತ ಕುದುರೆ ಕೊಡುತ್ತೇನ ಆದ್ರ ಅದನ್ನು ಅಣ್ಣ ರಾಮನಿಗ ಕೊಟ್ಟೆನು ನಿಮತ್ತ ನೀವು ಅನ್ನು ತನಕ ಮಟ್ಟಿ ಮ್ಯಾಲೆ ಚಪ್ಪಿಸಿ ಕೂಡೋ ಕೋಳಿ ಹಂಗ ಕುಂತಾಬಿಡ್ತೇನ ಭರತ ನಿಂಗೊಂದು ಹೊಸ ಕಥೆ ಹೇಳಿ ಶ್ರೀರಾಮಚಂದ್ರ 14 ವರ್ಷ ಕಾಡಿಗೆ ಯಾಕೆ ಹೋಗಬೇಕು? ರಾಮ, ಲಕ್ಷ್ಮಣ, ಶತ್ರುಘ್ನ, ಸುಮಿತ್ರಾ ದೇವಿ ಅವರೊಂದಿಗೆ ನನ್ನನ್ನು ಕಳಿಸಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಗ ನೀವು ಈ ನಿಮ್ಮ ಆಪ್ತ ಸಖಿಯ ಜೊತೆಗೆ ಅಮರಮನೆ ಉದ್ದಕ್ಕೂ ಉರುಳಾಡಿಕೊಂಡು ಇರಬಹುದಾಗಿತ್ತು. ಅಯೋಧ್ಯೆ ಉದ್ದಕ್ಕೂ ಉರುಳಾಡಿಕೊಂಡು ಇರಬಹುದಾಗಿತ್ತು. ಅಜ್ಜಿ 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 ಅಂತ ನಿನ್ನ ಕಾಲ ಹಿಂದೆ ಸುತ್ತಾಕೊಂಡೇ ಇರ್ತಿದ್ದೆ. ಅದು ಪಕ್ಷಿ, ಅದು ಪ್ರಾಣಿ, ಅದು ಗುಡ್ಡ, ಅದು ಅನ್ಯಾಯ, ಇದು ಅತ್ಯಾಚಾರ ಅಂತ ಎಲ್ಲ ಕಥೆಗೂ ಹೇಳ್ತಿದ್ದೆ ಅಲ್ಲ ಅಜ್ಜಿ. ತಾಯಿಗೆ ಹೇಳಿದ ಕಥೆ
ಅಯೋಧ್ಯೆಯನ್ನು ಅನಾಥವಾಗುವುದಕ್ಕೆ ಬಿಡೋದಿಲ್ಲ. ಹಾಗೆ ಭರತ ರಾಜ್ಯನೂ ಆಗುವುದಿಲ್ಲ. ಈ ರಾಜ್ಯದ ಪ್ರತಿನಿಧಿಯಾಗಿ ಕಾಪಾಡುತ್ತೇನೆ. ಈ ಭರತ ಅಯೋಧ್ಯೆಯನ್ನು ಅನಾಥವಾಗುವುದಕ್ಕೆ ಬಿಡೋದಿಲ್ಲ. ಈ ಭರತ ಅಯೋಧ್ಯೆಯನ್ನು ಅನಾಥವಾಗುವುದಕ್ಕೆ ಬಿಡೋದಿಲ್ಲ. ರಚನೆ ಎಚ್.ಎಸ್. ವೆಂಕಟೇಶಮೂರ್ತಿ, ನಿರ್ದೇಶನ ದೇವರಾಜ್. ನಾಟಕದ ಸಂಗೀತ ವಿನ್ಯಾಸ ಮಂಜುನಾಥ್. ಸಾಂಗದಲ್ಲಿ ಹರಿಪ್ರಸಾದ್. ಸುಚಿತಾ, ದಶರಥ. ಈಗ ಕಲಾವಿದರ ಪರಿಚಯ. ದಯವಿಟ್ಟು ಇಂದಿನ ಪರೀಕ್ಷಾ ಬಂದಿರುವ ಅಶೋಕ್ ಸರ್ ಮತ್ತು ನಾಗೇಶ್ ಒಂದು ಗ್ರೂಪ್ ಫೋಟೋ ಜಾಯ್ನ್ ಆಗಬೇಕು ಅಂತ ಹೇಳ್ತೀನಿ. ಈ ನಾಟಕದ ವಸ್ತ್ರ ವಿನ್ಯಾಸ ಗೀತಾ. ಈ ನಾಟಕದ ದೇವರಾಜ ಸೇರಿ ಈ ನಾಟಕವನ್ನು ಮುನ್ನಡೆಸಿದ್ದು ಪ್ರಣೀತ್ ಅವರು ವೇದಿಕೆಯಲ್ಲಿ ಬರಬೇಕು. ನಾಟಕದ ನೃತ್ಯ ಕಲಾವಿದರಿಗೆ ಕಾಣಿಸ್ತದೆ. ನೆಕ್ಸ್ಟ್ ನಾಟಕ ತಯಾರಿ ಮಾಡಬೇಕು. ಮಾನಸ ಬೆಳಗಿನ ವಿನ್ಯಾಸ ಪುನೀತ್. ನಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ ಡಿಪಾರ್ಟ್ಮೆಂಟ್, ಡ್ಯಾನ್ಸ್ ಡಿಪಾರ್ಟ್ಮೆಂಟ್ ರಶ್ಮಿ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಅವರು ಮ್ಯಾಮ್ ಜನಾರ್ದನ್ ಸರ್ ಬೀಳಪ್ಪ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಲ್ಲಿ ಕಾಣಿಸ್ತಾ ಸಾರಿ ಬೀಳಪ್ಪ ಸರ್ ಬನ್ನಿ ಸರ್. ಸರ್ ಬನ್ನಿ. ಮೇಡಮ್
ಕೂತ್ಕೊಳ್ಳಿ ಮ್ಯಾಮ್ ಕೂತ್ಕೊಳ್ಳಿ. ಇಲ್ಲಿ ನೋಡಿ ಎಲ್ಲರೂ. ಓಕೆ ಇಲ್ಲಿ ನೋಡಿ ಎಲ್ಲರೂ. ಸರಿ ಇಲ್ಲಿ ಪ್ಲೀಸ್.